ಸೊ ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ನಾವು ಸದ್ಯಕ್ಕೆ ನಮ್ಮ ಮನೆ ಹತ್ರ ಇದ್ದೀವಿ. ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಿರ್ಬೋದು ನೀವು, ನಮ್ಮ ಮನೆ ಹತ್ರನೇ ಇದ್ದೀವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕುಂಡೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಕೊಡಗಿನ ಒಂದು ಶ್ರೇಷ್ಠವಾದ ಹಬ್ಬ ಅನ್ಬೋದು. ಮತ್ತು ಯಾವ ಥರ ಹೇಳ್ಬೋದು ಅದನ್ನು, ಕುದುರೆ ಹಬ್ಬ ಅಂತಾರೆ. ಈ ವ್ಲಾಗ್ ನೋಡ್ತಿರೋರು ಹೊಸೊಬ್ಬರು ಆಗಿದ್ರೆ ಕುದುರೆ ಹಬ್ಬ ಅಂತಲೂ ಕರೀತಾರೆ. ಮತ್ತು ಇದ್ರದ್ದು ಇನ್ನು ಏನೆಲ್ಲ ಪ್ರೋಸೆಸ್ ಇದೆ, ಸುಮಾರು ಏನೆಲ್ಲ ಇದೆ. ಫ್ರೆಂಡ್ಸ್, ಈಗ ಪುನಃ ಶೂಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈ ಹಬ್ಬದ ಬಗ್ಗೆ ನಮಗೆ ಕ್ಲಾರಿಫೈ ನಿಮಗೆ ಸಿಗಬೇಕು ಅಂದರೆ ನಾನೊಂದು ವಿಡಿಯೋ ಈಗ ಪ್ಲೇ ಮಾಡ್ತೀನಿ. ಅಲ್ಲಿದೆ ಒಂದು ಯಾರೋ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ನನಗೆ ಜಸ್ಟ್ ಈಗ ಎಡಿಟ್ ಮಾಡುವಾಗ ಇಂಟರ್ನೆಟಲ್ಲಿ ಸಿಕ್ತು. ಅದನ್ನ ನಾನು ಹಾಕ್ತಾಯಿದ್ದೀನಿ, ನೋಡಿ ಒಂದ್ಸಲ ಅದನ್ನ ನೋಡ್ಬಿಟ್ಟು ಕುಂಡೆ ಹಬ್ಬ ಅಂದರೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಸರ್, ನಾವು ಇಲ್ಲಿರೋದು ಮಾಮೂಲು ಹಬ್ಬ ಎಲ್ಲ ಕುಂಡೆ ಹಬ್ಬ ಅಂದರೆ ಎಲ್ಲ ಮಾಡ್ತಾರೆ, ಹರಕೆ ಎಲ್ಲ ತೀರಿಸ್ತಾರೆ, ಕೋಳೆಲ್ಲ ಬಿಡ್ತಾರೆ. ಎಲ್ಲ ನಾವು ಎಲ್ಲ ಜಾತಿ ಇರೋದು ಎಲ್ಲ ಜಾತಿ ಬರ್ತಾರೆ, ಇರೋದನ್ನ ಎಲ್ಲ ಹಂಚ್ಕೊಂಡು ತಿಂತಾರೆ. ಯಾವುದು ಹರಕೆ ಎಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ಎಲ್ಲ ತಂದು ಬಿಡ್ತಾರೆ. ಅದು ಲಾಸ್ಟ್ ಏನು ಅಕ್ಕಿ ಸಾಮಾನ ಎಲ್ಲ ದುಡ್ಡು ಎಲ್ಲ ಸೇರಿಸಿ ಎಲ್ಲ ಮಾಡಿ ಎಲ್ಲ ಒಂದು ಅಡಿಗೆ ಮಾಡಿ ಎಲ್ಲ ತಿಂತಾ ಇರ್ತೀವಿ ಸರ್. ಯಾಕೆಂದ್ರೆ ತಾಯಿಗೆ ಸೇರುತ್ತೆ ಸರ್. ಎಲ್ಲ ಅಯ್ಯಪ್ಪ ಸ್ವಾಮಿ, ಹೆಬ್ಬಾಲಿ ಅಯ್ಯಪ್ಪ ಎಲ್ಲ ಅದನ್ನ ಮಾಮೂಲು ಭದ್ರಕಾಳಿ ಅಂತ ಹೇಳ್ತೀವಲ್ಲ ಸರ್, ನಮ್ಮ ತಾಯಿ, ನಮ್ಮ ಮಾಮೂಲು ಎತ್ತ ತಾಯಿ ಥರ ಅವು ಎಲ್ಲ ಮಾಡ್ತೀವಿ ಸರ್. ಎಲ್ಲ ಅದಕ್ಕೆ ಬಿಟ್ಟಿದ್ದು, ನಾವು ಹರಕೆ ತೀರ್ಸಲ್ಲ. ಮಾಮೂಲು ಕೆಟ್ಟ ಮಾತು ಬೈಯೋದು ಅದಕ್ಕೆ ಎಲ್ಲ ತಾಯಿಗೆ ಸೇರಿದ್ದು, ನಮ್ಗೆ ಅಂತಲ್ಲ. ನಾವು ಬೈಯೋದ್ರ ತೀರ ತಾಯಿಗೆ. ನಾವು ಬೈಯೋದೇ ಇದು ಒಂದೇ ವರ್ಷ ಮಾಮೂಲು ಬೈತಾ ಇರ್ತೀವಿ ಸರ್. ಎಲ್ಲ ಅದಕ್ಕೆ ಸೇರಿದ್ದು. ಹಬ್ಬ ಒಂದು ವರ್ಷಕ್ಕೊಂದ್ಸಲ ಬರ್ತದೆ. ನಿನ್ನೆ ಮಧ್ಯಾಹ್ನ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಅಂದರೆ ನಿನ್ನೆ ಮಧ್ಯಾಹ್ನದಿಂದ ಎಲ್ಲರೂ ಮನೆಗೆ ಕಲೆಕ್ಷನ್ಗೆ ಬರ್ತಾರೆ. ಕಲೆಕ್ಷನ್ಗೆ ಬಂದುಬಿಟ್ಟು ಭದ್ರಕಾಳಿ ಅಮ್ಮ ಟೆಂಪಲಲ್ಲಿ ಎಲ್ಲ ಸೇರಿ ಅಲ್ಲಿ ಆಚರಿಸ್ತಾರೆ. ಮತ್ತು ಇದೆಲ್ಲ ಬಂದಿದ್ದ ದುಡ್ಡಲ್ಲಿ ಒಂದಿನ ಕೂತ್ಕೊಂಡು ಅಡುಗೆ ಮಾಡಿ ತಿಂತಾರೆ. ಎಲ್ಲರೂ ಅಡುಗೆ ಮಾಡಿ ತಿಂತಾರೆ. ಅದೊಂದು ಸಂಪ್ರದಾಯ. ಇನ್ನು ಕಂಟಿನ್ಯೂ ನನಗೆ ಅಷ್ಟು ಗೊತ್ತಿಲ್ಲ, ಇನ್ನು ಸ್ವಲ್ಪ ಗೊತ್ತಿರ್ಬೋದು, ಎಕ್ಸ್ಪ್ಲೇನ್ ಮಾಡ್ತೇನೆ. ಅದೇ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗೆಲ್ಲ ಒಂಥರ ವೇಷ ಹಾಕ್ತಾರೆ, ಬೇರೆ ಬೇರೆ ಏನೇನೋ ವೇಷ ಹಾಕ್ತಾರೆ. ವೇಷ ಹಾಕ್ಬಿಟ್ಟು ಜೊತೆಗೆ ಅಲ್ಲಿ ಟೆಂಪಲ್ ಅಲ್ಲಿ ನೋಡ್ದಂಗೆ ಅಲ್ಲಿ ಕುಣಿತಾರೆ, ದೇವರಿಗೆ ಬೈಕೊಂಡು ಎಲ್ಲ ಮಾಡ್ಕೊಂಡು ಕುಣಿತಾರೆ. ಜೊತೆಗೆ ಕುದುರೆ ತಗೊಂಡಿರ್ತಾರೆ, ಕುಣಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅದನ್ನ ಏನ್ ಮಾಡ್ತಾರೆ, ಕುದುರೆ ಹಬ್ಬ ಅಂತಾರೆ. ಮಿನಿಮಮ್ 1.5 ದಿನ ಇರುತ್ತೆ ಹಬ್ಬ. ಎಷ್ಟು 1.5 ದಿನ ಹಬ್ಬ ಮಾಡ್ತಾರೆ. ಫುಲ್ಲು ಅದೇ ಪುನಿ ಹೇಳ್ದಂಗೆ ಮನೆಗೆ ಹೋಗಿ ಫುಲ್ಲು ಜೋರಾಗಿ. ಅದು ವರ್ಷ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಇದು ಫಸ್ಟ್ ವರ್ಷ ನಾನು ಹೋಯ್ತಾ ಇರೋದು ಹಬ್ಬಕ್ಕೆ. ಯಾಕೆಂದ್ರೆ ಇಷ್ಟು ವರ್ಷ ನಾನು ಹೋಗಿಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ನಂದು ಫಸ್ಟ್ ವರ್ಷ ಆಗಿರ್ತದೆ. ನಾನು ಲಾಸ್ಟ್ ಇಯರ್ ಎಲ್ಲ ಹೋಗಿದ್ದೀನಿ. ನನಗೆ ಅದಕ್ಕೆ ಪ್ರಾಬ್ಲಮ್ ಏನಿಲ್ಲ. ಆದರೆ ಈ ಸಲ ಮಾತ್ರ ಹೆವಿ ಕ್ರೌಡ್ ಇತ್ತು. ಹೆವಿ ಕ್ರೌಡ್. ಈ ಸಲ ಒಂದು ಜಾಗಕ್ಕೆ ನಿಲ್ಬೇಕು ಅಂದ್ರೂ ಅಷ್ಟು ಕಷ್ಟ ಇತ್ತು, ಆ ಥರ ಕ್ರೌಡ್ ಇತ್ತು ಈ ಸಲ. ಗಾಡಿ ಅಂತೂ ಮೂವ್ ಮಾಡಕ್ ಆಗೋದಿಲ್ಲ. ಎಷ್ಟು ಇನ್ನು 1-2 ಗಂಟೆ ಬಿಡಿದ್ರೆ ಆರನೇ ಹೋಗೋದು ಅನ್ಸುತ್ತೆ. ಹಂಗೆ ಆರನ್ ಬರ್ಕೊಂಡು ಬಂದಿದ್ದೀನಿ ನಾನು. ಸಕ್ಕತ್ ಜನ. ಸ್ವಲ್ಪ ಜನ ರೋಡಲ್ಲೇ ಗಾಡಿ ನಿಲ್ಸ್ಬೇಕು. ಪುಣಿಯೆಲ್ಲ ರೋಡಲ್ಲಿ ಹಾಕ್ಬಿಟ್ಟು ಹೋದ. ನಾನು ಗಾಡಿ ತಗೊಂಡು ಸೀದಾ ಒಳಗ್ಬಿಟ್ಟೆ. ಅಲ್ಲಿಂದ ಹೋಗಾಗ ಏನು ಪ್ರಾಬ್ಲಮ್ ಆಗಿಲ್ಲ, ಬರುವಾಗ ತುಂಬಾ ಜನ ಇದ್ರು ಮಾತ್ರ. ಆದ್ರೆ ಸಖತ್ತಾಗಿತ್ತು ಮಾತ್ರ ಫಂಕ್ಷನ್. ನಾನು ಫಸ್ಟ್ ವರ್ಷ ಟೆಂಪಲ್ಗೆ ಹೋಗಿದ್ದು, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ನೋಡೋಣ ನೆಕ್ಸ್ಟ್ ವರ್ಷ ಹೆಂಗೆ ಅಂತ. ನೆಕ್ಸ್ಟ್ ವರ್ಷ ಇದ್ರಕ್ಕಿಂತ ಚೆನ್ನಾಗಿ. ಈಗ ವಿಡಿಯೋ ಬರ್ತದೆ, ಎಂಜಾಯ್ ಮಾಡಿ. ವಿಡಿಯೋ ಲಾಸ್ಟಿಗೆ ನಾವು ಸಿಗ್ತೀವಿ ನೋಡಿ. ವಿಡಿಯೋ ಫಸ್ಟ್ ಅಲ್ಲಿ ಸಿಕ್ಕಾಗಿಲ್ಲ, ಲಾಸ್ಟ್ ಅಲ್ಲಿ ಸಿಗ್ತೀವಿ. ಯಾಕೆಂದ್ರೆ ತುಂಬಾ ಕ್ರೌಡ್ ಇತ್ತಲ್ಲಿ, ಮತ್ತೆ ಮಾತಾಡಕ್ ಆಗುದಿಲ್ಲ. ನಾವು ಅದಕ್ಕೆ ಏನ್ ಮಾಡೋದು ಅಂದ್ರೆ, ಅವರು ಡ್ಯಾನ್ಸ್ ಮಾಡೋದು ಮತ್ತೆ ಅವ್ರದ್ದು ಯಾವ ತರ ಸ್ಟೈಲ್, ಕುಂಡೆ ಹಬ್ಬ ಯಾವ ತರ ಆಚರಿಸ್ತಾರೆ ಅದನ್ನ ಕರೆಕ್ಟಾಗಿ ವಿಡಿಯೋ ಮಾಡಿದ್ವಿ. ವಿಡಿಯೋ ಬರ್ತದೆ ಎಂಜಾಯ್. ನಮ್ಮಲ್ಲಿ ಕುಂಡೆ ಹಬ್ಬ ಅಂತಾರೆ. ನಮ್ಮಲ್ಲಿ ಕುಂಡೆ ಹಬ್ಬ ಇದ್ರೆ ನೀವು ಕುಂಡೆ ಹಬ್ಬ ಅಂತ ತಿಳ್ಕೊಬೇಡಿ. ಅದಕ್ಕೆ ನಿಜವಾದ ಹೆಸರೇ ಕುದುರೆ ಹಬ್ಬ ಅಂತಾರೆ ಅಷ್ಟೇ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ವಿ. ನಮ್ಮ ಕೊಡಗಿನ ಹಬ್ಬ ಆಗಿದ್ದಕ್ಕೆ ಇದನ್ನ ಕುಂಡೆ ಹಬ್ಬ ಅಂತ ಕರೀತಾರೆ ಅಷ್ಟೇ. ಇದಕ್ಕೆ ವಿಡಿಯೋ ಈಗ ಬರ್ತದೆ, ಎಂಜಾಯ್ ಮಾಡಿ.
ಗಾಯ್ಸ್ ಹೋಗ್ತಾ ಇದೀವಿ ಈಗ. ಹಬ್ಬ ಆಲ್ಮೋಸ್ಟ್ ನಮಗೆ ಮುಗೀತು, ಅಲ್ಲೇ ಮುಗ್ದಿಲ್ಲ, ಇನ್ನೂ ಆಯ್ತಾನೆ ಉಂಟು, ಬಟ್ ನಮಗೆ ಮುಗ್ದಿದೆ. ಸೊ ನನಗೆ ಮನೆ ಹೋಗೋ ಟೈಮ್ ಆಯಿತು. ಸೊ ನಾವು ಹೋಗ್ತಾ ಇದೀವಿ ಮನೆಗೆ. ಹಿಂದೆ ಫುಲ್ ಸೌಂಡ್ ಬರ್ತಾ ಇರ್ಬೋದು, ನೀವು ಕೇಳಿಸ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸಖತ್ತಾಗಿತ್ತು ಹಬ್ಬ. ಕ್ಲಿಪ್ ಹಾಕ್ತೀನಿ, ಎಂಜಾಯ್ ಮಾಡಿ. ಮತ್ತೆ ನೋಡುವ, ಅಲ್ಲಿಗೊಬ್ರು ಸಿಗೋಣ, ನೋಡೋಣ ಎಂತ ಆಯ್ತದೆ ಅಂತ ಅಷ್ಟೇ. ನಿಮಗೆ ಇದೊಬ್ಬರು ಬರ್ತಾ ಇದೆ, ಈಗ ಬರ್ತಾ ಇದೆ, ಜಸ್ಟ್ ಈಗ ಬರ್ತಾ ಇದ್ದಾರೆ. ತೋರಿಸ್ತೀನಿ ನಾನು ನಿಮಗೆ, ಬನ್ನಿ ನೋಡಿ ಯಾವ ಥರ ಇದೆ ಅಂತ. ನೋಡ್ತಾರಲ್ಲ ಯಾವ ಥರ ಇತ್ತು ಅಂತ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಇದೇ ನಮ್ಮ ಕಡೆ ಕೊಡಗು ಸೈಡ್ ಒಂದು ಹಬ್ಬ ಈ ಥರದ್ದು. ಯಾವ ಥರ ಇತ್ತು ಕೊಂಡೆ ಅವ್ರ ನೋಡಿ? ನಾ ಫಸ್ಟ್ ಟೈಮ್ ಬಂದಿದ್ದೀವಿ. ಹೌದಾ? ಹಂಗೆ ಅನ್ಕೊಂಡಿದ್ದಿಲ್ಲ ಇದೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಫಸ್ಟ್ ಟೈಮ್ ಆಗಿತ್ತು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಫಸ್ಟ್ ಟೈಮ್ ಬಂದಿರೋದು ನಾನು. ಹೇಗೆ ಗೋಸ್ಟ್ ಸ್ಟುಡಿಯೋಸ್ಗೆ ಇದಕ್ಕೂ ಸಪೋರ್ಟ್ ಬರ್ತೀರಾ? ಇದಕ್ಕೂ ಆ ಥರ ಹೊಡೆದ್ಬಿಟ್ಟು ಸ್ವಲ್ಪ ಗೋಸ್ಟ್ ಸ್ಟುಡಿಯೋಸ್ಗೆ ಯಾವ ಥರ ಸಪೋರ್ಟ್ ಬರ್ತದೆ ಇದಕ್ಕೂ ಆ ಥರ ಅದೇ ಥರ ಸಪೋರ್ಟ್ ಇರಲಿ. ಸುಮಾರು ಕ್ರೌಡ್ ಇದೆ, ಇಲ್ಲೇನು ಸುಮಾರು ಜನ ಬರ್ತಾ ಇದ್ದಾರೆ, ಮುಂದೇನೋ ಹೋಗ್ತಾ ಇದ್ದಾರೆ. ಕೆಂಪ ಇದ್ದಾನೆ, ಯಾಕೆ ಗೊತ್ತಿಲ್ಲ. ನಾವು ಹೊರಟಿದ್ದೀವಿ ಮನೆಗೆ. ಎಲ್ಲ ಆದ್ಮೇಲೆ ನೋಡೋಣ ಅಲ್ವಾ. ಯಾವ ಥರ ಇತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡಿ. ಅಲ್ಲಿ ಹೋಗ್ತಾ ಇದ್ದಾರೆ ಹಿಂದ್ಗಡೆ ಕೊಂಡೆ ಹಾಕ್ಕೊಂಡು. ಸ್ವಲ್ಪ ಕೆಟ್ಟ ಮಾತು ಮಾತಾಡ್ತಾರೆ, ಯಾಕೆಂದರೆ ಕೆಟ್ಟ ಮಾತಲ್ಲಿ ಬೈತಾರೆ, ಯಾಕೆಂದರೆ ಅದು ಎಲ್ಲ ಭದ್ರಕಾಳಿ ಅಮ್ಮನಿಗೆ ಅಂತ ಒಂದು ಇದಿದೆ. ನಾನು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಬೈತಾರೆ ಅಂತ. ಕೆಟ್ಟ ಮಾತಾಡಿ ಕೇಳಿಸ್ಕೊಂಡಿರ್ಬೋದು ಯಾವ ಥರ ಇತ್ತು ಅಂತ. ನೀವು ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ. ಬೇಜಾರು ಮಾಡ್ಕೊತಾರೆ, ಅದು ಬೈಯೋದು ನಮಗೆ ಬೈಯೋದಲ್ಲ, ಅದು ನಮಗೆ ಬೈಯೋದಲ್ಲ, ಅದು ದೇವರಿಗೆ ಬೈಯೋದು. ಅಂದರೆ ಇದೇ ನಮ್ಮ ಕೊಡಗಲ್ಲಿ ಒಂದು ಕೊಂಡೆ ಫೆಸ್ಟಿವಲ್ ಅಂತ ಈ ಥರ ಬರ್ತದೆ. ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ, ಬನ್ನಿ. ನಾನು ಈಗ ಹೋಗ್ತಾ ಇದ್ದೀನಿ ಅಲ್ಲಿಗೆ, ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ, ಸ್ವಲ್ಪ ಇವಾಗಷ್ಟೇ ಸ್ವಲ್ಪ ಫ್ರೀ ಸಿಕ್ತು ಫುಟ್ ಮಾಡೋಕ್ಕೆ. ನೋಡೋಣ, ಈಗ ಹೋಗ್ತಾ ಇದ್ದೀನಿ. ನೋಡೋ ಯಾವ ಥರ ಇತ್ತು ಅಲ್ಲ, ಯಾವ ಥರ ಇರ್ಬೋದು ಅಲ್ಲಿ ವೈಬು. ಹೆವಿ ಕ್ರೌಡ್ ಗೈಸ್, ಹೆವಿ ಕ್ರೌಡ್. ಇಲ್ಲೇ ಹೆವಿ ಕ್ರೌಡ್ ಇದೆ, ಅಲ್ಲಿ ಹೋಗೋ ಸಖತ್ ಕ್ರೌಡ್ ಇರ್ಬೋದು. ನೋಡೋಣ ಯಾವ ಥರ ಇರ್ತದೆ, ಬನ್ನಿ ಅಲ್ಲಿ ಹೋಗಿ ಸಿಗೋಣ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಖಂಡಿತವಾಗ್ಲೂ ನಮಗೆ ಕಮೆಂಟ್ ಮಾಡಿ ಈಗಲೇ ತಿಳಿಸಿ. ಅದೇ ಈಗೆಲ್ಲ ವಿಡಿಯೋ ನೋಡಿದ್ದೀನಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಯಾವ ಥರ ವಿಡಿಯೋ ಇಷ್ಟ ಆಗಿದೆ ನೀವು ಕಮೆಂಟ್ ಮಾಡಿ, ಓಕೆನಾ? ಏಕೆಂದರೆ ನನ್ನ ವಿಡಿಯೋ ಬರೋದಿಲ್ಲ, ಯಾಕೆಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟಿದೆ. ನನ್ನ ಪುಣಿಯವ್ರಿಗೆ ಗೊತ್ತಿದೆ ಏನಾಗಿದೆ ಪ್ರಾಬ್ಲಮ್ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟಿದೆ. ಈಗ ಮತ್ತೆ ಫಸ್ಟಿಂದ ನಾನು ಗೋಸ್ಟ್ ವಿಡಿಯೋ ಬಿಟ್ಟು ನೆಕ್ಸ್ಟ್ ಫಸ್ಟಿಂದ ನಾನು ಮೋಟೋ ಬ್ಲಾಗ್ನ ಹಾಕ್ಬೇಕಂತಿದ್ದೀನಿ. ನೋಡೋಣ, ಟ್ರೈ ಮಾಡೋಣ. ಆದಷ್ಟು ಫ್ರೀ ಇದ್ದಷ್ಟು ನಾನು ಮೋಟೋ ಬ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಹೊಸ ಯೂಟ್ಯೂಬ್ ಓಪನ್ ಮಾಡಿ ಏನಾಗುತ್ತೋ ಗೊತ್ತಿಲ್ಲ. ಬೆಳೆಸೋದು ನೀವು ಬೆಳೆಯೋದು ನಾವು. ಸರಿ, ನೋಡೋಣ, ನೋಡ್ತಾ ಇರಿ ಪುನಿ ಅಫಿಷಿಯಲ್. ಓಕೆ, ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೆವಿ ಸುಸ್ತಾಗಿದೆ ಹೋಗಿ ಬಂದು ಅಲ್ವಾ. ಪುನಃ ಇದೇ ಸ್ಪಾಟಿಗೆ ಬಂದಿದ್ದೀವಿ. ವಿಡಿಯೋ ಮುಗಿಸ್ಕೊಂಡು ಅಲ್ಲಿಂದ ಪುನಃ ಇದೇ ಸ್ಪಾಟಿಗೆ ಬಂದಿದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ಈ ವಿಡಿಯೋಗೆ ಒಂದು 250 ಲೈಕ್ ಏಮ್ ಮಾಡೋಣ ಅಲ್ವಾ. ಒಂದು 250 ಲೈಕ್ಸ್ ಏಮ್ ಮಾಡ್ತಾಯಿದ್ದೀನಿ. 250 ಲೈಕ್ಸ್ ಮಾಡಿ. ಮತ್ತು 200 ವ್ಯೂಸ್ ಬರೋದು ಡೌಟ್ ಅನ್ನಿಸ್ತದೆ, ಆದರೂ ಇರಲಿ 250 ವ್ಯೂಸ್ ಬರಲಿ ಈ ವಿಡಿಯೋಗೆ. ಇದು ಪಾರ್ಟ್ 1 ಅಂತ ಮಾಡ್ತೀನಿ. ಪಾರ್ಟ್ 2 ಬೇಕಾದರೆ 250 ಲೈಕ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಪೀಸ್ ಔಟ್.